ನೋಡ್ತಾ ಇದ್ದಂತೆ ವಿಂಡ್ ಫ್ಯಾನ್ ರೆಕ್ಕೆ ಕಟ್ಟಾಗಿ ಬಿದ್ದಿರುವಂತಹ ಒಂದು ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ನಡೆದಿದೆ. ಕಾಲಕಾಲೇಶ್ವರ ಬೆಟ್ಟದಲ್ಲಿ ಈ ಒಂದು ಘಟನೆ ನಡೆದಿರೋದು. ನೋಡ್ತಾ ಇದ್ದಂಗೆ ಆ ವಿಂಡ್ ಫ್ಯಾನ್ ರೆಕ್ಕೆನೇ ಕಟ್ಟಾಗಿ ಬಿದ್ದಿದೆ. ತಾಂತ್ರಿಕ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ. ವಿಂಡ್ ಫ್ಯಾನ್ ರೆಕ್ಕೆಯಾಗಿದೆ. ವಿಂಡ್ ಫ್ಯಾನ್ ರೆಕ್ಕೆ ಮುರಿದು ಬೀಳುವ ದೃಶ್ಯ ಸೆರೆಯಾಗಿದೆ. ಅಳವಡಿಸಲಾಗಿದ್ದಂತಹ ವಿಂಡ್ ಫ್ಯಾನ್ನ ರೆಕ್ಕೆ ಮುರಿದು ಬಿದ್ದಿರೋದು. ಸುಮಾರು 18 ವರ್ಷ ಆಯಿತು ಈ ವಿಂಡ್ ಫ್ಯಾನ್ ಅಲ್ಲಿ ಇನ್ಸ್ಟಾಲ್ ಮಾಡಿ. ವಿಂಡ್ ರೆಕ್ಕೆ ಕಟ್ಟಾಗಿ ಬೀಳುವಂತ ದೃಶ್ಯ ನೋಡಿ ಯಾವ ರೀತಿ ಸೆರೆಯಾಗಿದೆ ಅಂತ ಹೇಳಿ. ವಿಂಡ್ ಫ್ಯಾನ್ ರೆಕ್ಕೆಗಳು ಕಟ್ಟಾಗ್ತಾ ಇರೋ ಕಾರಣ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಗಜೇಂದ್ರಗಢ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಎಷ್ಟೋ ಕಡೆ ಜಮೀನುಗಳಲ್ಲಿ ಈ ರೀತಿ ವಿಂಡ್ ಫ್ಯಾನ್ ಅನ್ನ ಹಾಕಿದ್ದಾರೆ. ಕೆಳಗಡೆ ರೈತರು ಕೆಲಸ ಮಾಡ್ತಾ ಇರ್ತಾರೆ, ಜನ ಓಡಾಡ್ತಾ ಇರ್ತಾರೆ. ಇನ್ನು ಇದು ಬೆಟ್ಟ ಆಗಿರೋದ್ರಿಂದ ಅಲ್ಲಿ ಕುರಿಗಾಹಿಗಳು ಇನ್ನಿತರರು ಇರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಈ ಕಂಪನಿಯವರು ಬರ್ತಾರೆ, ಈ ರೀತಿ ಒಂದು ವಿಂಡ್ ಫ್ಯಾನ್ ಇನ್ಸ್ಟಾಲ್ ಮಾಡ್ತಾರೆ, ಹೋಗ್ತಾರೆ. ಅದಾದ್ಮೇಲೆ ಅದರ ಮೇಂಟೆನೆನ್ಸ್ ಏನು, ಅದ್ರ ಕತೆ ಏನು ಯಾರು ಗಮನಿಸಲ್ಲ ಅನ್ಸುತ್ತೆ. ನೋಡಿ, ಇದನ್ನು 18 ವರ್ಷ ಆಯ್ತಂತೆ ಈ ವಿಂಡ್ ಫ್ಯಾನ್ ಇನ್ಸ್ಟಾಲ್ ಮಾಡಿ. 18 ವರ್ಷದಿಂದ ಇದೇ ರೀತಿ ಇದೆಯಾ? ಯಾರು ಮೇಂಟೈನ್ ಮಾಡ್ತಾ ಇಲ್ವಾ? ನೋಡಿ, ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ಒಂದು ರೆಕ್ಕೆ ಕಟ್ಟಾಗಿ ಯಾವ ರೀತಿ ಬೀಳುತ್ತೆ ಅಂತ ಹೇಳಿ. ಗದಗ್ನ ಗಜೇಂದ್ರಗಢ ಕಾಲಕಾಲೇಶ್ವರ ಬೆಟ್ಟದಲ್ಲಿ ನಡೆದಿರುವಂತಹ ಒಂದು ಘಟನೆ. ನಿಮಗೆ ಈ ದೃಶ್ಯಗಳಲ್ಲಿ ತೀರಾ ಒಂದ್ ವೇಳೆ ಫ್ಯಾನಿನ ರೆಕ್ಕೆ ಕಣ್ಣಂಗೆ ಕಾಣಿಸ್ತಾ ಇದೆ. ಒಂದು ಮನೆಯಲ್ಲಿ ಇರುವಂತ ಫ್ಯಾನ್ ರೆಕ್ಕೆ ಕಣ್ಣಂಗೆ ಕಾಣಿಸ್ತಾ ಇದೆ. ಆದ್ರೆ ಆ ವಿಂಡ್ ಫ್ಯಾನ್ ರೆಕ್ಕೆ ಯಾವ ಮಟ್ಟದ ಗಾತ್ರದಿರುತ್ತೆ ಅಂತಂದ್ರೆ ಎರಡೆರಡು ಲಾರಿಗಳು ಹೇರ್ಕೊಂಡು ಹೋಗ್ತಾ ಇರ್ತವೆ. ತಾವು ಗಮನಿಸಿರ್ಬೋದು, ಹೈವೇಗಳಲ್ಲಿ ಓಡಾಡ್ತಿರ್ತವೆ. ಅಂತ ದೊಡ್ಡ ಫ್ಯಾನ್ ಕೆಳಗಡೆ ಬಿದ್ರೆ ಎಂತ ಅವಾಂತರ ಸೃಷ್ಟಿ ಆಗ್ಬಹುದು. ಯಾರಾದ್ರೂ ಕೆಳಗಡೆ ಇದ್ರೆ ಯಾರು ಹೊಣೆ ಇದಕ್ಕೆ ಅವಾಂತರಕ್ಕೆ? ಇವೆಲ್ಲವೂ ಕೂಡ ಪ್ರಶ್ನೆ ಕಾಡುತ್ತೆ. ನೋಡ್ತಾ ಇದ್ದಂತೆ ವಿಂಡ್ ಫ್ಯಾನ್ ರೆಕ್ಕೆ ಕಟ್ಟಾಗಿ ಬಿದ್ದಿರುವಂತಹ ಒಂದು ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ನಡೆದಿದೆ. ಕಾಲಕಾಲೇಶ್ವರ ಬೆಟ್ಟದಲ್ಲಿ ಈ ಒಂದು ಘಟನೆ ನಡೆದಿರೋದು. ನೋಡ್ತಾ ಇದ್ದಂಗೆ ಆ ವಿಂಡ್ ಫ್ಯಾನ್ನ ರೆಕ್ಕೆನೇ ಕಟ್ಟಾಗಿ ಬಿದ್ದಿದೆ. ತಾಂತ್ರಿಕ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ. ವಿಂಡ್ ಫ್ಯಾನ್ ರೆಕ್ಕೆಯಾಗಿದೆ. ವಿಂಡ್ ಫ್ಯಾನ್ ರೆಕ್ಕೆ ಮುರಿದು ಬೀಳುವ ದೃಶ್ಯ ಸೆರೆಯಾಗಿದೆ. ಅಳವಡಿಸಲಾಗಿದ್ದಂತಹ ವಿಂಡ್ ಫ್ಯಾನ್ನ ರೆಕ್ಕೆ ಮುರಿದು ಬಿದ್ದಿರೋದು. ಸುಮಾರು 18 ವರ್ಷ ಆಯಿತು ಈ ವಿಂಡ್ ಫ್ಯಾನ್ ಅಲ್ಲಿ ಇನ್ಸ್ಟಾಲ್ ಮಾಡಿ. ವಿಂಡ್ ರೆಕ್ಕೆ ಕಟ್ಟಾಗಿ ಬೀಳುವಂತ ದೃಶ್ಯ ನೋಡಿ ಯಾವ ರೀತಿ ಸೆರೆಯಾಗಿದೆ ಅಂತ ಹೇಳಿ. ವಿಂಡ್ ಫ್ಯಾನ್ ರೆಕ್ಕೆಗಳು ಕಟ್ಟಾಗ್ತಾ ಇರೋ ಕಾರಣ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಗಜೇಂದ್ರಗಢ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಎಷ್ಟೋ ಕಡೆ ಜಮೀನುಗಳಲ್ಲಿ ಈ ರೀತಿ ವಿಂಡ್ ಫ್ಯಾನ್ ಅನ್ನ ಹಾಕಿದ್ದಾರೆ. ಕೆಳಗಡೆ ರೈತರು ಕೆಲಸ ಮಾಡ್ತಾ ಇರ್ತಾರೆ, ಜನ ಓಡಾಡ್ತಾ ಇರ್ತಾರೆ. ಇನ್ನು ಇದು ಬೆಟ್ಟ ಆಗಿರೋದ್ರಿಂದ ಅಲ್ಲಿ ಕುರಿಗಾಹಿಗಳು ಇನ್ನಿತರರು ಇರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಈ ಕಂಪನಿಯವರು ಬರ್ತಾರೆ, ಈ ರೀತಿ ಒಂದು ವಿಂಡ್ ಫ್ಯಾನ್ ಇನ್ಸ್ಟಾಲ್ ಮಾಡ್ತಾರೆ, ಹೋಗ್ತಾರೆ. ಅದಾದ್ಮೇಲೆ ಅದರ ಮೇಂಟೆನೆನ್ಸ್ ಏನು, ಅದ್ರ ಕತೆ ಏನು ಯಾರು ಗಮನಿಸಲ್ಲ ಅನ್ಸುತ್ತೆ. ನೋಡಿ, ಇದನ್ನು 18 ವರ್ಷ ಆಯ್ತಂತೆ ಈ ವಿಂಡ್ ಫ್ಯಾನ್ ಇನ್ಸ್ಟಾಲ್ ಮಾಡಿ. 18 ವರ್ಷದಿಂದ ಇದೇ ರೀತಿ ಇದೆಯಾ? ಯಾರು ಮೇಂಟೈನ್ ಮಾಡ್ತಾ ಇಲ್ವಾ? ನೋಡಿ, ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ಒಂದು ರೆಕ್ಕೆ ಕಟ್ಟಾಗಿ ಯಾವ ರೀತಿ ಬೀಳುತ್ತೆ ಅಂತ ಹೇಳಿ. ಗದಗ್ನ ಗಜೇಂದ್ರಗಢ ಕಾಲಕಾಲೇಶ್ವರ ಬೆಟ್ಟದಲ್ಲಿ ನಡೆದಿರುವಂತಹ ಒಂದು ಘಟನೆ. ನಿಮಗೆ ಈ ದೃಶ್ಯಗಳಲ್ಲಿ ತೀರಾ ಒಂದ್ ವೇಳೆ ಫ್ಯಾನಿನ ರೆಕ್ಕೆ ಕಣ್ಣಂಗೆ ಕಾಣಿಸ್ತಾ ಇದೆ. ಒಂದು ಮನೆಯಲ್ಲಿ ಇರುವಂತ ಫ್ಯಾನ್ ರೆಕ್ಕೆ ಕಣ್ಣಂಗೆ ಕಾಣಿಸ್ತಾ ಇದೆ. ಆದ್ರೆ ಆ ವಿಂಡ್ ಫ್ಯಾನ್ ರೆಕ್ಕೆ ಯಾವ ಮಟ್ಟದ ಗಾತ್ರದಿರುತ್ತೆ ಅಂತಂದ್ರೆ ಎರಡೆರಡು ಲಾರಿಗಳು ಹೇರ್ಕೊಂಡು ಹೋಗ್ತಾ ಇರ್ತವೆ. ತಾವು ಗಮನಿಸಿರ್ಬೋದು, ಹೈವೇಗಳಲ್ಲಿ ಓಡಾಡ್ತಿರ್ತವೆ. ಅಂತ ದೊಡ್ಡ ಫ್ಯಾನ್ ಕೆಳಗಡೆ ಬಿದ್ರೆ ಎಂತ ಅವಾಂತರ ಸೃಷ್ಟಿ ಆಗ್ಬಹುದು. ಯಾರಾದ್ರೂ ಕೆಳಗಡೆ ಇದ್ರೆ ಯಾರು ಹೊಣೆ ಇದಕ್ಕೆ ಅವಾಂತರಕ್ಕೆ? ಇವೆಲ್ಲವೂ ಕೂಡ ಪ್ರಶ್ನೆ ಕಾಡುತ್ತೆ.
ನೋಡ್ತಾ ಇದ್ದಂತೆ ವಿಂಡ್ ಫ್ಯಾನ್ ರೆಕ್ಕೆ ಕಟ್ಟಾಗಿ ಬಿದ್ದಿರುವಂತಹ ಒಂದು ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ನಡೆದಿದೆ. ಕಾಲಕಾಲೇಶ್ವರ ಬೆಟ್ಟದಲ್ಲಿ ಈ ಒಂದು ಘಟನೆ ನಡೆದಿರೋದು. ನೋಡ್ತಾ ಇದ್ದಂಗೆ ಆ ವಿಂಡ್ ಫ್ಯಾನ್ ನ ರೆಕ್ಕೆನೇ ಕಟ್ಟಾಗಿ ಬಿದ್ದಿದೆ. ತಾಂತ್ರಿಕ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ. ವಿಂಡ್ ಫ್ಯಾನ್ ರೆಕ್ಕೆಗೆ ಧಕ್ಕೆಯಾಗಿದೆ. ವಿಂಡ್ ಫ್ಯಾನ್ ರೆಕ್ಕೆ ಮುರಿದು ಬೀಳುವ ದೃಶ್ಯ ಸೆರೆಯಾಗಿದೆ. ಅಳವಡಿಸಲಾಗಿದ್ದಂತಹ ವಿಂಡ್ ಫ್ಯಾನ್ ನ ರೆಕ್ಕೆ ಮುರಿದು ಬಿದ್ದಿರೋದು. ಸುಮಾರು 18 ವರ್ಷ ಆಯಿತು ಈ ವಿಂಡ್ ಫ್ಯಾನ್ ಅಲ್ಲಿ ಇನ್ಸ್ಟಾಲ್ ಮಾಡಿ. ವಿಂಡ್ ರೆಕ್ಕೆ ಕಟ್ಟಾಗಿ ಬೀಳುವಂತ ದೃಶ್ಯ ನೋಡಿ ಯಾವ ರೀತಿ ಸೆರೆಯಾಗಿದೆ ಅಂತ ಹೇಳಿ. ವಿಂಡ್ ಫ್ಯಾನ್ ರೆಕ್ಕೆಗಳು ಕಟ್ಟಾಗ್ತಾ ಇರೋ ಕಾರಣ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಗಜೇಂದ್ರಗಢ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಎಷ್ಟೋ ಕಡೆ ಜಮೀನುಗಳಲ್ಲಿ ಈ ರೀತಿ ವಿಂಡ್ ಫ್ಯಾನ್ ಅನ್ನ ಹಾಕಿದ್ದಾರೆ. ಕೆಳಗಡೆ ರೈತರು ಕೆಲಸ ಮಾಡ್ತಾ ಇರ್ತಾರೆ, ಜನ ಓಡಾಡ್ತಾ ಇರ್ತಾರೆ. ಇನ್ನು ಇದು ಬೆಟ್ಟ ಆಗಿರೋದ್ರಿಂದ ಅಲ್ಲಿ ಕುರಿಗಾಹಿಗಳು ಇನ್ನಿತರರು ಇರ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಈ ಕಂಪನಿಯವರು ಬರ್ತಾರೆ, ಈ ರೀತಿ ಒಂದು ವಿಂಡ್ ಫ್ಯಾನ್ ಇನ್ಸ್ಟಾಲ್ ಮಾಡ್ತಾರೆ, ಹೋಗ್ತಾರೆ. ಅದಾದ್ಮೇಲೆ ಅದ್ರ ಮೇಂಟೆನೆನ್ಸ್ ಏನು, ಅದ್ರ ಕತೆ ಏನು ಯಾರು ಗಮನಿಸಲ್ಲ ಅನ್ಸುತ್ತೆ. ನೋಡಿ, ಇದನ್ನು 18 ವರ್ಷ ಆಯ್ತಂತೆ ಈ ವಿಂಡ್ ಫ್ಯಾನ್ ಇನ್ಸ್ಟಾಲ್ ಮಾಡಿ. 18 ವರ್ಷದಿಂದ ಇದೇ ರೀತಿ ಇದೆಯಾ? ಯಾರು ಮೇಂಟೈನ್ ಮಾಡ್ತಾ ಇಲ್ವಾ? ನೋಡಿ, ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ಒಂದು ರೆಕ್ಕೆ ಕಟ್ಟಾಗಿ ಯಾವ ರೀತಿ ಬೀಳುತ್ತೆ ಅಂತ ಹೇಳಿ. ಗದಗ್ನ ಗಜೇಂದ್ರಗಢ ಕಾಲಕಾಲೇಶ್ವರ ಬೆಟ್ಟದಲ್ಲಿ ನಡೆದಿರುವಂತಹ ಒಂದು ಘಟನೆ. ನಿಮಗೆ ಈ ದೃಶ್ಯಗಳಲ್ಲಿ ತೀರಾ ಒಂದ್ ವೇಳೆ ಫ್ಯಾನಿನ ರೆಕ್ಕೆ ಕಣ್ಣಂಗೆ ಕಾಣಿಸ್ತಾ ಇದೆ. ಒಂದು ಮನೆಯಲ್ಲಿ ಇರುವಂತಹ ಫ್ಯಾನ್ ನ ರೆಕ್ಕೆ ಕಣ್ಣಂಗೆ ಕಾಣಿಸ್ತಾ ಇದೆ. ಆದ್ರೆ ಆ ವಿಂಡ್ ಫ್ಯಾನ್ ನ ರೆಕ್ಕೆ ಯಾವ ಮಟ್ಟದ ಗಾತ್ರದಿರುತ್ತೆ ಅಂತಂದ್ರೆ 2 ಲಾರಿಗಳು ಹೇರ್ಕೊಂಡು ಹೋಗ್ತಾ ಇರ್ತವೆ. ತಾವು ಗಮನಿಸಿರ್ಬೋದು, ಹೈವೇಗಳಲ್ಲಿ ಓಡಾಡ್ತಿರ್ತವೆ. ಅಂತ ದೊಡ್ಡ ಫ್ಯಾನ್ ಕೆಳಗಡೆ ಬಿದ್ರೆ ಎಂತ ಅವಾಂತರ ಸೃಷ್ಟಿ ಆಗ್ಬಹುದು. ಯಾರಾದ್ರೂ ಕೆಳಗಡೆ ಇದ್ರೆ ಯಾರು ಹೊಣೆ ಇದಕ್ಕೆ ಅವಾಂತರಕ್ಕೆ? ಇವೆಲ್ಲವೂ ಕೂಡ ಪ್ರಶ್ನೆ ಕಾಡುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸ್ ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.